N24 ಕನ್ನಡ ನ್ಯೂಸ್ಗೆ ಸ್ವಾಗತ. ಲೋಕಸಭಾ ಚುನಾವಣೆ ಬಳಿಕ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಕುಸಿದು ಬೀಳುತ್ತೆ ಅಂತ ಹೇಳದಂತಹ ಸ್ಥಿತಿ ಇದೆ. ಯಾಕಂದ್ರೆ ಅವರ ಶಾಸಕರೇ ಬಂಡಾಯ ಏಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾವುದೇ ಕ್ಷಣದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಪತನವಾಗಬಹುದು ಅಂತ ಬೆಳಗಾವಿ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಭವಿಷ್ಯ ನುಡಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆ ಬಳಿಕ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಬೇಕಾಗುತ್ತೆ ಎಂದು ಗುಬ್ಬಿ ಕಾಂಗ್ರೆಸ್ ಶಾಸಕ ಹೇಳಿದ್ದಾರೆ. ಹಾಗಾಗಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿಶ್ವಾಸ ಕಳೆದುಕೊಂಡಿದೆ. ಈಗಾಗಲೇ ಅವರಿಗೆ ಸೋಲಿನ ಭಯ ಶುರುವಾಗಿದೆ. ಕಾಂಗ್ರೆಸ್ ಪಕ್ಷ ತನ್ನ ಅಸ್ತಿತ್ವ ಕಳೆದುಕೊಳ್ತಾ ಇದೆ. ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದೆ. ಗ್ಯಾರಂಟಿ ಯೋಜನೆಗಳಿಂದಾಗಿ ಅಲ್ಲಿನ ಶಾಸಕರಿಗೆ ವಿಶೇಷ ಅನುದಾನ ಕೊಡ್ತಾ ಇಲ್ಲ. ಹೊಸ ಕೆಲಸಗಳು ಕೂಡ ಆಗ್ತಾ ಇಲ್ಲ. ಹಿಂದಿನ ಬೆಲ್ ತುಂಬದ ಸ್ಥಿತಿ ಇದೆ ಅಂತ ಆರೋಪಿಸಿದ್ರು. ಇತ್ತೀಚೆಗೆ ಪುತ್ರನ ಪರ ರ್ಯಾಲಿಯಲ್ಲಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕೇಸರಿ ಶಾಲು ಹಾಕಿದ್ದಕ್ಕೆ ಪ್ರತಿಕ್ರಿಯಿಸಿ, ಕೇಸರಿ ಧ್ವಜ ಹಾಕಿದ ತಕ್ಷಣ ಕಾಂಗ್ರೆಸ್ ಸಂಸ್ಕೃತಿ ಎಂದಿಗೂ ಬದಲಾಗೋಲ್ಲ. ಜನ ನಿಮಗೆ ಮರಳು ಆಗುತ್ತಿಲ್ಲ. ಇತ್ತೀಚೆಗೆ ಜೆಡಿಎಸ್ ಜೊತೆಗೆ ಬಿಜೆಪಿ ಮೈತ್ರಿ ಮಾಡಿಕೊಂಡಾಗ ಕುಮಾರಸ್ವಾಮಿ ಕೇಸರಿ ಶಾಲು ಹಾಕಿದಾಗ ಕಾಂಗ್ರೆಸ್ನವರು ಟೀಕೆ ಮಾಡಿದ್ರು. ಹಾಗಾದ್ರೆ ಈಗ ನೀವು ಕೇಸರಿ ಶಾಲು ಹಾಕಿಕೊಂಡ್ರಲ್ಲ, ಮುಸ್ಲಿಂ ತುಷ್ಟೀಕರಣ ನೀತಿ ನಿಲ್ಲಿಸಲು ನಿಮಗೆ ಆಗುತ್ತಾ ಅಂತ ಶೆಟ್ಟರ್ ಪ್ರಶ್ನೆ ಮಾಡಿದ್ದಾರೆ. ಅಧಿಕೃತವಾಗಿ ಟಿಕೆಟ್ ಸಿಕ್ಕ ಬಳಿಕ ಅಭೂತಪೂರ್ವ ಸ್ವಾಗತ ಕೋರಲಾಗಿದೆ. ಯಡಿಯೂರಪ್ಪನವರು ನಿನ್ನೆಯ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದು ವಿಶೇಷ ಮತ್ತು ನಮಗೆ ಶಕ್ತಿ ತಂದಿದೆ. ರಾಷ್ಟ್ರೀಯ ರಾಜ್ಯ ನಾಯಕರ ಇಚ್ಛೆಯಿಂದ ಬೆಳಗಾವಿಯಿಂದ ಸ್ಪರ್ಧಿಸ್ತಾ ಇದ್ದೇನೆ. 2 ಬಾರಿ ವಿರೋಧ ಪಕ್ಷದ ನಾಯಕನಾಗಿದ್ದಾಗ ಜಿಲ್ಲೆಯಲ್ಲಿ ಪಕ್ಷ ಸಂಘಟಿಸುವ ಕೆಲಸ ಮಾಡಿದ್ದೇನೆ. 2 ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಈ ಭಾಗದ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸಿದ್ದೇನೆ ಎಂದರು. ಕೋವಿಡ್ ಪ್ರವಾಹದ ಸಂದರ್ಭದಲ್ಲೂ ಕೂಡ ಈ ಭಾಗದ ಜನರ ಪರವಾಗಿ ನಿಂತು ಕೆಲಸ ಮಾಡಿದ್ದೇನೆ. ಹೀಗೆ ಈ ಭಾಗದ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಿದ್ದೇನೆ. ಸ್ಪೀಕರ್ ಆಗಿದ್ದಾಗ ನಾನು ಸೂಚಿಸಿದ ಸ್ಥಳದಲ್ಲಿ ಸುವರ್ಣ ವಿಧಾನಸೌಧ ನಿರ್ಮಾಣವಾಗಿತ್ತು. ಆ ಬಳಿಕ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಅದನ್ನು ಉದ್ಘಾಟಿಸಿರುವುದು ನನ್ನ ಸೌಭಾಗ್ಯ. ಅಂದಿನ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ಆಗಮಿಸಿದ್ರು ಎಂದರು. ನಿನ್ನೆ ಎಲ್ಲರೊಂದಿಗೆ ಚರ್ಚೆ ಮಾಡಿದ್ದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯವನ್ನ ಸರಿಪಡಿಸಿ ಒಗ್ಗಟ್ಟಾಗಿ ಚುನಾವಣೆ ಎದುರಿಸಲು ನಿರ್ಧಾರ ಮಾಡಿದ್ದೇವೆ. ನರೇಂದ್ರ ಮೋದಿ ಅವರನ್ನ ಮತ್ತೆ ಪ್ರಧಾನಿ ಮಾಡಬೇಕು ಎನ್ನುವುದು ಎಲ್ಲರ ಆಸೆಯಾಗಿದೆ. ನಾನು ಹೊರಗಿನವನ್ನೆಲ್ಲ ಹುಬ್ಬಳ್ಳಿ ಜನ್ಮಭೂಮಿ, ಬೆಳಗಾವಿ ಕರ್ಮಭೂಮಿ, ಇಲ್ಲಿಯೇ ಮನೆ ಕೂಡ ಮಾಡ್ತೀನಿ. ದಿವಂಗತ ಸುರೇಶ್ ಅಂಗಡಿ ಅವರ ಸಾಧನೆಗಳು ನನ್ನ ಕಣ್ಮುಂದಿದೆ. ಅಂಗಡಿಯವರು ಪ್ರತಿ ಹಂತದಲ್ಲೂ ನನ್ನ ಜೊತೆ ಚರ್ಚೆ ಮಾಡ್ತಾ ಇದ್ರು. ಸಂಸದೆ ಮಂಗಳ ಅಂಗಡಿಯವರು ಕೆಲವೇ ವರ್ಷ ಸಂಸದರಾಗಿದ್ರು. ವಿಷನ್ ಇಟ್ಟುಕೊಂಡು ಕೆಲಸ ಮಾಡಿದ್ದಾರೆ. ಅವರ ಅಭಿವೃದ್ಧಿ ವಿಚಾರವನ್ನ ಮುಂದುವರಿಸ್ತೀನಿ ಎಂದು ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ದೆಹಲಿ ಮೂಲದ ಅಜಯ್ ಮಾಕನ್ ಕರ್ನಾಟಕದಿಂದ ರಾಜ್ಯಸಭಾ ಸದಸ್ಯರಾಗಿ ಕಾಂಗ್ರೆಸ್ ಮಾಡಿದೆ. ರಾಹುಲ್ ಗಾಂಧಿ ವಯನಾಡ್ನಿಂದ ಮತ್ತೆ ನಿಲ್ಲುತ್ತಿದ್ದಾರೆ. ಬಳ್ಳಾರಿಯಿಂದ ಸೋನಿಯಾ ಗಾಂಧಿ ಗೆದ್ದಿದ್ರು. ಅದೇ ರೀತಿ ಚಿಕ್ಕಮಗಳೂರಿನಿಂದ ಇಂದಿರಾ ಗಾಂಧಿ ಗೆಲುವು ಸಾಧಿಸಿದ್ರು. ಹಾಗಾಗಿ ಹೊರಗಿನಿಂದ ಸ್ಪರ್ಧಿಸುತ್ತಿದ್ದಾರೆ ಎಂದು ಟೀಕಿಸುವುದು ಸರಿಯಲ್ಲ. ಅದು ಅಪ್ರಸ್ತುತ. ರಾಷ್ಟ್ರೀಯತೆ ಕರ್ನಾಟಕ ಬೆಳಗಾವಿ ಅಭಿವೃದ್ಧಿ ವಿಚಾರ ಅಷ್ಟೇ ಚರ್ಚೆ ಆಗಬೇಕು ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಗೋಹತ್ಯೆ ನಿಷೇಧ ಮತಾಂತರ ಕಾಯ್ದೆನ ಜಾರಿಗೆ ತಂದಿದ್ವಿ. ಈ ಸರ್ಕಾರ ಬಂದ ಬಳಿಕ ಸಚಿವ ಪ್ರಿಯಾಂಕಾ ಗಾಂಧಿ ಅವರು ಈ 2 ಕಾನೂನು ವಾಪಸ್ ತೆಗೆದುಕೊಳ್ಳುತ್ತೇವೆ ಎಂದರು. ಇದಕ್ಕೆ ಸ್ಪಷ್ಟೀಕರಣ ಕೊಡುವಂತೆ ಜಗದೀಶ್ ಶೆಟ್ಟರ್ ಆಗ್ರಹಿಸಿದರು. ಪಾಕಿಸ್ತಾನ್ ಜಿಂದಾಬಾದ್ ಆ ಮನಸ್ಥಿತಿ ಇದೆ ಅಲ್ಲ ನಿಮ್ದು ಕಾಂಗ್ರೆಸ್ನವ್ರದ್ದು. ಅದು ಎಂದಾದರೂ ಬದಲಾವಣೆ, ಕೇಸರಿ ಶಾಲ್ ಹಾಕಿದ ತಕ್ಷಣ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯನ? ಜನ ನಿಮ್ಮನ್ನು ನಂಬುದಿಲ್ಲ. ಮತ್ತು ನಾವೊಂದು ಇಲ್ಲಿಗೆ ಸ್ಪಷ್ಟವಾಗಿ ಕೇಳಬಯಸಿದೆ ಕಾಂಗ್ರೆಸ್ ಅವ್ರಿಗೆ, ಏನಂದರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಈ ಒಂದು ಗೋಹತ್ಯೆ ನಿಷೇಧ ಕಾನೂನು ನಾವು ತೊಗೊಂಬಂದ್ವಿ, ಗೋಹತ್ಯೆ ನಿಷೇಧ ಕಾನೂನು. ಮತ್ತು ಅದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಮತಾಂತರ ನಿಷೇಧ ಕಾನೂನು ತೊಗೊಂಬಂದ್ವಿ. ಈ ಸರ್ಕಾರ ಬಂದ ಮೇಲೆ, ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಖರ್ಗೆ ಅವರ ಮಗ ಪ್ರಿಯಾಂಕಾ ಖರ್ಗೆ ಭಾಳ ದೊಡ್ಡ ಧ್ವನಿಯಲ್ಲಿ ಹೇಳಿದರು, ಈ ಗೋಹತ್ಯೆ ನಿಷೇಧ ಕಾನೂನು ವಾಪಸ್ ತಗೊಂತೀವಿ, ಆಮೇಲೆ ಈ ಒಂದು ಮತಾಂತರ ನಿಷೇಧ ಕಾನೂನು ವಾಪಸ್ ತಗೊಂತೀವಿ. ಹಾಗತ್ತೆ ಅವತ್ತು ತೆಗೆದುಕೊಳ್ತಾ ಹೇಳಿದಂಥವ್ರು ಯಾಕೆ ಇನ್ನೂರು ತೊಗೊಂಡಿಲ್ಲ? ಯಾಕೆ ಆ ಹೆದರಿಕೆ ಸ್ಟಾರ್ಟ್ ಆಗಿದೆ? ನಾ ಇವತ್ತು ಕೇಳ್ತೀನಿ, ಇಲ್ಲಿದ್ದಂಥ ಸಚಿವರಿಗಾಗಲಿ ಕಾಂಗ್ರೆಸ್ಸಿನ ನಾಯಕರಿಗೆ, ಸಿದ್ದರಾಮಯ್ಯರಿಗೆ, ಡಿ ಕೆ ಶಿವಕುಮಾರ್ ನಾ ಕೇಳಬಯಸಿದ್ರೆ ಈ 2 ಕಾನೂನು ಬಗ್ಗೆ, ಬಿಜೆಪಿ ತಂದಂಥ ಈ ಕಾನೂನು ಬಗ್ಗೆ ನಿಮ್ಮ ನಿಲುವು ಏನು? ಸ್ಪಷ್ಟವಾಗಿ ಇದನ್ನು ಹೇಳಿ. ಅದನ್ನು ಆ ಮತಾಂತರ ನಿಷೇಧ ಕಾನೂನು ಮತ್ತು ಈ ಒಂದು ಗೋಹತ್ಯೆ ನಿಷೇಧ ಕಾನೂನು ಅದನ್ನು ಮುಂದುವರಿಸ್ತಿರೋ ಅಥವಾ ತೆಗೆದು ಹಾಕ್ತಿರೋ, ಹಿಂದಕ್ಕೆ ಪಡ್ಕೊತೀರಿ, ಇದೊಂದು ಸ್ಪಷ್ಟೀಕರಣ ಕೊಟ್ಟರೆ ನಿಮ್ಮ ಸ್ಟ್ಯಾಂಡ್ ಏನು ಅನ್ನೋದು ಗೊತ್ತಾಗ್ತದೆ. ಆವಾಗ ನೀವು ಕೇಸರಿ ಶಾಲ್ ಹಾಕ್ಕೊಂಡಿದ್ದಕ್ಕೆ ಏನಾದ್ರು ಸಾರ್ಥಕತೆ ಬರಲಿಕ್ಕೆ ಸಾಧ್ಯ. ಈ ಸ್ಪಷ್ಟೀಕರಣ ಆಗಬೇಕು ಅನ್ನುವಂಥದ್ದು ಒತ್ತಾಯ ಮಾಡ್ತೀನಿ. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಾವಿ ಜನತೆಯ ಒಂದು ಆಶೀರ್ವಾದ ಇವತ್ತು ಜಗದೀಶ್ ಶೆಟ್ಟರ್ ಮೇಲೆ, ಬಿಜೆಪಿಯ ಎಲ್ಲರ ಮೇಲೆ ಇದೆ. ಮತ್ತು ಲಕ್ಷಾಂತರ ಭಾರತೀಯ ಜನತಾ ಪಾರ್ಟಿ ಲಕ್ಷಾಂತರ ಕಾರ್ಯಕರ್ತರ ಮೇಲೆ ಬೆಳೆದು ಬಂದಂಥ ಪಾರ್ಟಿ, ಅವರೇ ಒಂದು ದೊಡ್ಡ ಶಕ್ತಿ. ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿದ್ದಂಥ ಎಲ್ಲ ಕಾರ್ಯಕರ್ತರು ಇವತ್ತು ಎಲ್ಲರೂ ಸಹಿತ ಇವತ್ತು ದೊಡ್ಡ ಶಕ್ತಿಯಾಗಿ ಬೆಂಬಲವಾಗಿ ನಿಂತಿದ್ದಾರೆ. ಈ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗುವಂಥ ಒಂದು ಆಶೆಗಳನ್ನು ಈಡೇರಿಸಲಿಕ್ಕೆ
ನಾವೆಲ್ಲರೂ ಕೂಡಿಕೊಂಡು ಎಲ್ಲ ನಾಯಕರು ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದೇವೆ. ಮತ್ತು ನಿನ್ನೇನು ಸಹಿತ ಎಲ್ಲ ನಾಯಕರು ಎಲ್ಲ ಕೂಡಿ ಒಂದು ಕಡೆ ಕೂಡಿ ಇವತ್ತು ಏನೋ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಪರಸ್ಪರ ಕುಂತು ಮಾತಾಡಿ ಬಗೆಹರಿಸುವಂಥ ಕೆಲಸ ಮಾಡಿದ್ದೇವೆ. ಎಲ್ಲರೂ ಒಗ್ಗಟ್ಟಿನಿಂದ ಏನಿಲ್ಲ, ಸಣ್ಣ ಪುಟ್ಟ ಸಮಸ್ಯೆ ಇಲ್ಲೇ ಸಂಘಟನೆ ಒಳಗೆ ಮತ್ತೊಂದು ಸಣ್ಣ ಪುಟ್ಟ ಸಮಸ್ಯೆ ಇರ್ತವೆ, ಅದನ್ನು ಕುಂತು ನಿನ್ನೆ ಬಗೆಹರಿಸುವಂಥ ಕೆಲಸ ಮಾಡಿದೆ. ಅದಕ್ಕಾಗಿ ನಾವು ಒಂದು ಲಾಸ್ಟ್ ರಿಕ್ವೆಸ್ಟ್ ಮಾಡ್ತೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲರೂ ಒಗ್ಗಟ್ಟಿನ ಕೆಲಸ ಮಾಡಿದ್ರೆ ದಯವಿಟ್ಟು ಬೆಳಗಾವಿಯ ಜನತೆ, ಬೆಳಗಾವಿ ಲೋಕಸಭಾ ಕ್ಷೇತ್ರದ ಜನತೆ ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಹೆಚ್ಚಿನ ರೀತಿ ಬೆಂಬಲ ಕೊಡಬೇಕು. ಯಾವ ರೀತಿ ಹಿಂದೆ ಸುರೇಶ್ ಅಂಗಡಿಯವರಿಗೆ, ಶ್ರೀಮತಿ ಮಂಗಳಾ ಅಂಗಡಿಯವರಿಗೆ ಯಾವ ಬೆಂಬಲವನ್ನು ಕೊಟ್ಟಿರಿ, ಯಾವ ರೀತಿ ನರೇಂದ್ರ ಮೋದಿಯವರಿಗೆ ಆಶೀರ್ವಾದ ಮಾಡಿದಿರಿ, ಅದೇ ಆಶೀರ್ವಾದ ಇವತ್ತು ಜಗದೀಶ್ ಶೆಟ್ಟರ್ ಮೇಲೂ ಆಗಬೇಕು ಅನ್ನುವಂಥ ವಿನಂತಿಯನ್ನು, ಕಳಕಳಿಯ ವಿನಂತಿಯನ್ನು ನಾನು ಬೆಳಗಾವಿ ಜನತೆಯಲ್ಲಿ ಮಾಡಿ ನನ್ನ ಮಾತನ್ನು ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವ ನಮ್ಮ ಹೆಚ್ಚಿನ ನಾಯಕರು, ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ಜಗದೀಶ್ ಶೆಟ್ಟರ್ ಸಾಹೇಬರು, ಬೆಳಗಾವಿ ಲೋಕಸಭಾ ಅಭ್ಯರ್ಥಿಗಳು ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಅವರಿಗೆ ಇವತ್ತಿನ ಈ ಸುದ್ದಿಗೋಷ್ಠಿಗೆ ಸ್ವಾಗತವನ್ನು ಕೋರ್ತೀನಿ. ಅದೇ ರೀತಿ ರಾಜ್ಯಸಭಾ ಸದಸ್ಯರಾದಂಥ ಈರಣ್ಣ ಕಡಾಡಿ ಅವರು ಕೂಡ ಉಪಸ್ಥಿತರಿದ್ದಾರೆ, ಅವರನ್ನು ಕೂಡ ಸ್ವಾಗತ ಕೊಡ್ತೀನಿ. ಅದೇ ರೀತಿ ಮಾಜಿ ಶಾಸಕರಾದ ಸಂಜಯ್ ಪಾಟೀಲ್ರು ಹಾಗೂ ಈ ಒಂದು ಲೋಕಸಭಾ ಚುನಾವಣೆ ಸಂಚಾಲಕರು ಅವರನ್ನು ಕೂಡ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸುದ್ದಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದ ನಮ್ಮ ಮಹಾನಗರ ಜಿಲ್ಲೆಯ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಸುತಾರ್ ಅವರು ಮತ್ತು ಗ್ರಾಮೀಣ ಜಿಲ್ಲಾಧ್ಯಕ್ಷರಾದ ಶ್ರೀ ಸುಭಾಷ್ ಪಾಟೀಲ್ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ನಮ್ಮ ಮಹಾನಗರ ಜಿಲ್ಲೆಯ ಪ್ರಭಾರಿಗಳಾದಂಥ ದೇಶಪಾಂಡೆ ಅವರನ್ನು ಸ್ವಾಗತ ಕೋರ್ತಾ ಇವತ್ತಿನ ಸಭೆಯಲ್ಲಿ ಉಪಸ್ಥಿತರಿರುವ ಎರಡು ಜನರಲ್ ಸೆಕ್ರೆಟರಿಗಳಾದ ರಾಜಶೇಖರ್ ಡೋನಿ ಹಿರಿಯ ಕೋತ್ ಹಾಗೂ ನಮ್ಮ ಹಿರಿಯರಾದ ರಾಜೇಂದ್ರ ತರ್ಪುನಿ ಅವರು, ಮುತಾಲಿಕ್ ಸರ್ ಅವರು, ಸಿದ್ದರಾಮಯ್ಯ ಅವರು, ಇವರೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರಿ ಮತ್ತೊಮ್ಮೆ ಮಾಧ್ಯಮ ಮಿತ್ರರಲ್ಲಿ ಕ್ಷಮೆ ಇರಲಿ ಅಂತ ಹೇಳ್ತಾ, ಯಾಕಂದರೆ ಹೇಳಿದ್ದೀನಿ ಈಗಾಗಲೇ ಅದು 9 ಗಂಟೆಗೆ ಸಿಕ್ಕಿದ್ರ ಉದ್ದೇಶ, ಅದಕ್ಕೆ ದಯವಿಟ್ಟು ಮುಂದಿನ ರೀತಿ ಆಗಲ್ಲ ನೋಡ್ಕೊತೀವಿ ನಾವು. ಅದಕ್ಕೆ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಬೇಕು. ಎಲ್ಲರಿಗೆ ನಮಸ್ಕಾರ. ಆತ್ಮೀಯ ಮಾಧ್ಯಮದ ಮಿತ್ರರೇ, ಇವತ್ತಿನ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಅಧಿಕೃತವಾಗಿ ಅಭ್ಯರ್ಥಿ ಅಂತ ಘೋಷಣೆ ಆದಮೇಲೆ ನಿನ್ನೆ ನಾನು ಬೆಳಗಾವಿಗೆ ಬಂದಂಥ ಸಂದರ್ಭದಲ್ಲಿ ಭಾಳ ಒಂದು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿಯ ಸ್ಥಳೀಯ ಎಲ್ಲ ನಾಯಕರುಗಳು, ಶಾಸಕರು, ಮಾಜಿ ಶಾಸಕರು ಮತ್ತು ಜಿಲ್ಲಾಧ್ಯಕ್ಷರು, ಎಲ್ಲ ಪದಾಧಿಕಾರಿಗಳು, ಅದರ ಜೊತೆಗೆ ನಮ್ಮ ಕಾರ್ಯಕರ್ತರ ಅಭಿಮಾನಿ ಬಂಧುಗಳು ಹಾಗೂ ಈ ಭಾಗದ ಎಲ್ಲ ನನ್ನ ಆತ್ಮೀಯ ನಾಗರಿಕ ಬಂಧುಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಆತ್ಮೀಯವಾಗಿ ಒಂದು ಸ್ವಾಗತವನ್ನು ಕೋರಿದರು, ಭಾಳ ಪ್ರೀತಿ ವಿಶ್ವಾಸವನ್ನು ತೋರಿದರು. ಅವರೆಲ್ಲರಿಗೆ ನಾನು ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಮತ್ತು ನಿನ್ನೆ ಮಾನ್ಯ ಯಡಿಯೂರಪ್ಪನವರು, ನಮ್ಮ ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಹೋರಾಟಗಾರರು, ಅವರು ಸಹಿತ ನಿನ್ನೆಯ ಒಂದು ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಕೊಡುವಂಥ ಕೆಲಸವನ್ನು ಅವರು ಮಾಡಿದರು. ಅದೊಂದು ಭಾಳ ಒಂದು ವಿಶೇಷವಾದಂಥದ್ದು. ಇನ್ನೂ ಒಂದು ಹೆಚ್ಚಿನ ಶಕ್ತಿ ನಮಗೆ ಬಂದಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತಾ ಇದ್ದೇನೆ. ಮತ್ತು ಇವತ್ತಿನ ಬೆಳಗಾವಿ ಲೋಕಸಭಾ ಕ್ಷೇತ್ರ, ಇಲ್ಲಿ ನಾನು ಸ್ಪರ್ಧೆ ಮಾಡುವಂಥ ಒಂದು ಇಚ್ಛೆ ಮತ್ತು ನಮ್ಮ ರಾಷ್ಟ್ರೀಯ ವರಿಷ್ಠರು ಮತ್ತು ಎಲ್ಲರ ಒಂದು ಸಹಮತದೊಂದಿಗೆ ಇಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೇನೆ. ಮತ್ತು ಬೆಳಗಾವಿ ನನಗೇನು ಹೊಸದಲ್ಲ. 30 ವರ್ಷಗಳ 3 ದಶಕ ಕಾಲ ಒಂದು ಸಂಬಂಧ ಇದೆ.
ಹಿಂದೆ ಲೀಡರ್ ಆಫ್ ಅಪೋಸಿಷನ್ ಆಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಅವತ್ತು ಸುರೇಶ್ ಅಂಗಡಿಯವರು ಜಿಲ್ಲಾಧ್ಯಕ್ಷರಿದ್ದರು, ಈರಣ್ಣ ಕಡಾರಿಯವರು ಜಿಲ್ಲಾಧ್ಯಕ್ಷರಿದ್ದರು, ಜಗದೀಶ್ ಮೆಟಗುಡ್ ಅವರು ಇದ್ದರು ಮತ್ತು ಮಲ್ಲಿಕಾರ್ಜುನ್ ತುಬಾಕಿ ಅವರು ಅಧ್ಯಕ್ಷರಿದ್ದರು. ಅವರವ್ರ ಕಾಲದಲ್ಲಿ ಅದು ಲೀಡರ್ ಆಫ್ ಅಪೋಸಿಷನ್ ಇದ್ದಂಥ ಸಂದರ್ಭದಲ್ಲಿ 2 ಬಾರಿ ಲೀಡರ್ ಆಫ್ ಅಪೋಸಿಷನ್ ಇದ್ದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಪಕ್ಷದ ಸಂಘಟನೆ ಮಾಡುವಂಥದ್ದು ಮತ್ತು ಪ್ರತಿಯೊಂದು ತಾಲೂಕಿನಲ್ಲಿ ಪ್ರಮುಖವಾದಂಥ ಗ್ರಾಮಗಳಿಗೆ ಪ್ರವಾಸ ಮಾಡುವಂಥ ಕೆಲಸವನ್ನು ಆ ಸಂದರ್ಭದಲ್ಲಿ ನಾನು ಮಾಡಿದೆ. ಆ ಒಂದು ಪಕ್ಷವನ್ನು ಬೆಳೆಸುವಂಥ ಕೆಲಸ ಈ ಭಾಗದಲ್ಲಿ ಮಾಡುವಂಥ ಒಂದು ಅವಕಾಶ ಬಂದಿತ್ತು. ಅದು ಕೆಲಸವನ್ನು ನಾನು ಮಾಡಿದೆ. ಅವತ್ತಿನಿಂದಲೂ ಇವತ್ತಿನವರೆಗೂ ಸಂಬಂಧ. ಮತ್ತು ಅಷ್ಟೇ ಅಲ್ಲ, 2 ಬಾರಿ ಈ ಭಾಗದಲ್ಲಿ ಉಸ್ತುವಾರಿ ಸಚಿವನಾಗಿ, ನಾನು ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ಉಸ್ತುವಾರಿ ಸಚಿವನಿದ್ದೆ. ಅದೇ ರೀತಿ ಇಂಡಸ್ಟ್ರಿ ಮಿನಿಸ್ಟರ್ ಇದ್ದಾಗ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿದ್ದೇನೆ. ಆ ಸಂದರ್ಭದಲ್ಲಿ ಸಹಿತ ಇವತ್ತು ಇಡೀ ಜಿಲ್ಲೆಯಲ್ಲಿ ಪ್ರವಾಸವನ್ನು ಮಾಡಿ ಮತ್ತು ಪ್ರತಿ ಹಂತದಲ್ಲಿ KDP ಮೀಟಿಂಗ್ ಆಗಲಿ ಈ ಭಾಗದ ಒಂದು ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ರೀತಿಯಾದಂಥ ಒಂದು ಕ್ರಿಯಾಶೀಲವಾಗಿ ಕೆಲಸ ಮಾಡಿದ್ದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಪ್ರತಿ ವಾರ ವಿಸಿಟ್ ಮಾಡಿಕೊಂಡು ಮತ್ತು ಅದರಲ್ಲಿ ಭಾಳ ಮುಖ್ಯವಾಗಿ ಈ ಒಂದು ಬೆಳಗಾವಿ ಭಾಳ ಒಂದು ಮಹಾರಾಷ್ಟ್ರ ಮತ್ತು ಅಕ್ಕಪಕ್ಕದ ರಾಜ್ಯಗಳಿಗೆ ಬೌಂಡ್ರಿ ಇರುವಂಥದ್ದು. ಹೀಗಾಗಿ ಅದನ್ನು ಹೆಚ್ಚು ಕಂಟ್ರೋಲ್ ಮಾಡುವಂಥದ್ದು ಸಂದರ್ಭದಲ್ಲಿ ಪ್ರತಿಯೊಬ್ಬರು ವಿಶ್ವಾಸ ತಗೊಂಡು ಆ ಒಂದು ಕೋವಿಡ್ ನಿಯಂತ್ರಣ ಮಾಡುವಂಥ ಕೆಲಸವನ್ನು ಆ ಸಂದರ್ಭದಲ್ಲಿ ನಾನು ಮಾಡಿದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಫ್ಲಡ್ ಬಂದಂಥ ಸಂದರ್ಭದಲ್ಲಿ ಅದನ್ನು ಒಂದು ನಿಯಂತ್ರಣ ತರುವಂಥದ್ದು ಮತ್ತು ಸರಿಯಾಗಿ ಜನರಿಗೆ ಪರಿಹಾರ ಕೊಡೋ ದಿಕ್ಕಿನಲ್ಲಿ ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಈ ರೀತಿ ಒಂದು ಈ ಭಾಗದ ಒಂದು ಅಭಿವೃದ್ಧಿಗೆ ಮತ್ತು ಈ ಭಾಗದ ಒಂದು ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಕ್ಕೆ ನನ್ನ ಎಲ್ಲ ಪ್ರಯತ್ನವನ್ನು ನಾನು ಆ ಸಂದರ್ಭದಲ್ಲಿ ಮಾಡಿದ್ದೇನೆ. ಮತ್ತು ಇಲ್ಲಿಯ ಎಲ್ಲ ಒಂದು ನಾಯಕರುಗಳ ವಿಶ್ವಾಸ ತೆಗೆದುಕೊಂಡು ಒಂದು ಪಕ್ಷದ ಸಂಘಟನೆ ಎಲ್ಲವನ್ನೂ ಮಾಡುವಂಥ ಮತ್ತು ಅದರಲ್ಲಿ ನಾನು ಸ್ಪೀಕರ್ ಇದ್ದಾಗ ಅವತ್ತು ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದರು, ಆಮೇಲೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು. ಅವತ್ತೇನು ಸ್ಪೀಕರ್ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನು ಮಾಡಿದರು. ಏನಂದರೆ ಈ ಸುವರ್ಣ ಸೌಧ ಕಟ್ಟಲಿಕ್ಕೆ ಯಾವ ಜಾಗ ಸೂಕ್ತ ಅನ್ನುವಂಥದ್ದಾದಾಗ ಅವತ್ತು ನಾನು ಕಮಿಟಿಯ ಅಧ್ಯಕ್ಷನಾಗಿ ಒಂದು ಎಲ್ಲ ಕಡೆ ವೀಕ್ಷಣೆ ಮಾಡಿ ರಿಪೋರ್ಟ್ ಕೊಟ್ಟ ಮೇಲೆ ನಾನೇನು ಯಾವ ಸ್ಥಳವನ್ನು ನಿಗದಿ ಮಾಡಿದ್ದೆ ಅಲ್ಲಿ ಸುವರ್ಣಸೌಧ ನಿರ್ಮಾಣ ಮಾಡಲಿಕ್ಕೆ ಅನುಮತಿಯನ್ನು ಅವತ್ತಿನ ಸರ್ಕಾರ ಕೊಡ್ತು. ಆ ಹಿನ್ನೆಲೆಯಲ್ಲಿ ಅವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಅದಕ್ಕೆ ಭೂಮಿ ಪೂಜೆಯ ಕೆಲಸವನ್ನು ನಾನು ಮಾಡಿದೆ ಸ್ಪೀಕರ್ ಇದ್ದಾಗ. ಮುಂದೆ ನಾನು ಮುಖ್ಯಮಂತ್ರಿ ಇದ್ದಾಗ ಒಂದು ನೋಡಿ ಸದಾವಕಾಶ, ನಾನು ಮುಖ್ಯಮಂತ್ರಿ ಇದ್ದಾಗ ಆ ಸುವರ್ಣಸೌಧ ಉದ್ಘಾಟನೆ ಮಾಡುವಂಥ ಅವಕಾಶ ಸಿಕ್ತು. ಪ್ರಣವ್ ಮುಖರ್ಜಿ ಅವತ್ತು ರಾಷ್ಟ್ರಪತಿ ಪ್ರಣವ್ ಮುಖರ್ಜಿಯವ್ರನ್ನ ನಾವು ಭೇಟಿಯಾಗಿ ಅವನು ಕರೆಸಿ ಈ ರೀತಿಯಾದಂಥ ಫೈಟಿಂಗು ಕಾಂಗ್ರೆಸ್ಸಲ್ಲಿದೆ. ಮತ್ತು ನನಗೆ ಏನಿದೆ, ನನಗಿರುವಂಥ ಮಾಹಿತಿ ಪ್ರಕಾರ ಈ ಲೋಕಸಭಾ ಚುನಾವಣೆ ಆದಮೇಲೆ ಈ ಒಂದು ಸರ್ಕಾರ ಯಾವ ರೀತಿ ಕುಸಿದು ಬಿಡುತ್ತೆ ಹೇಳಲಿಕ್ಕೆ ಬರುವಂಥ ಪರಿಸ್ಥಿತಿ. ಯಾಕಂದರೆ ಅವರ ಶಾಸಕರೇ ಬಂಡಾಯ ಹೇಳುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅಟ್ ಎನಿ ಟೈಮ್ ದಿಸ್ ಗೌರ್ಮೆಂಟ್ ಮೇ ಕೊಲ್ಯಾಪ್ಸ್ ಎನಿ ಟೈಮ್ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಹೀಗಾಗಿ ಇವತ್ತು ಕಾಂಗ್ರೆಸ್ನವ್ರಿಗೆ ನಾವೊಂದು ಕೇಳ್ತೀನಿ. ಮೊನ್ನೆ ಇತ್ತೀಚೆಗೆ ಅವರು ಒಂದು ರ್ಯಾಲಿ ಮಾಡಿದರು. ಕೇಸರಿ ಶಾಲೆಗಳನ್ನು ಹಾಕ್ಕೊಂಡು ರ್ಯಾಲಿ ಮಾಡಿದರು. ನಾನು ಕೇಳ್ತೀನಿ, ಕೇಸರಿ ಶಾಲನ್ನು ಹಾಕೊಳ್ಳೋ ಮುಖಾಂತರ ನಿಮ್ಮ ಮನಸ್ಥಿತಿ, ಕಾಂಗ್ರೆಸ್ಸಿನ ಕಲ್ಚರ್ ಎಂದೂ ಬದಲಾವಣೆ ಆಗೋದಿಲ್ಲ. ಇದನ್ನು ತಿಳ್ಕೋರಿ. ಜನ ಕೇಸರಿ ಶಾಲೆ ಹಾಕಿದ ತಕ್ಷಣವೇ ಜನ ನಿಮಗೆ ಮರಳಾಗೋದಿಲ್ಲ ಅನ್ನುವಂಥದ್ದನ್ನು ನಾನು ಇಲ್ಲಿ ಸ್ಪಷ್ಟೀಕರಣ ಹೇಳ್ತಾ ಇದ್ದೀನಿ. ಇವತ್ತು ಕೇಸರಿ ಶಾಲೆ ಹಾಕೋದು ಒಂದು ಕಡೆ, ಹಿಂದೆ ಕುಮಾರಸ್ವಾಮಿಯವರು ನಮ್ಮ ಕೂಡ ಅಲೈನ್ಸ್ ಆದಮೇಲೆ ಒಂದು ಕಾರ್ಯಕ್ರಮದಲ್ಲಿ ಕೇಸರಿ ಶಾಲೆ ಹಾಕಿದ್ದನ್ನೇ ಕಾಂಗ್ರೆಸ್ ಅವರು ಟೀಕೆ ಮಾಡಿದರು. ಹಾಗಾದ್ರೆ ನೀವು ಮನೆ ಕೇಸರಿ ಶಾಲೆ ಹಾಕೊಂಡಿರಲ್ಲ, ಮನಸ್ಥಿತಿ ಬದಲಾವಣೆ ಇದೆ. ಅಲ್ಪಸಂಖ್ಯಾತರ ತುಷ್ಟೀಕರಣ ಇನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯ ನಿಮ್ಮದು? ಅದನ್ನು ಹೇಳಿ. ಅಲ್ಲಿ ಮೊನ್ನೆ ರಾಜ್ಯಸಭಾ ಎಲೆಕ್ಷನ್ ಆಯಿತು. ಅಲ್ಲೊಬ್ಬರು ಹೊಸದಾಗಿ ಇಲೆಕ್ಟ್ ಆದಮೇಲೆ ಅವರು ಅಕ್ಕಪಕ್ಕದಲ್ಲಿ ಇದ್ದ ಸಂದರ್ಭದಲ್ಲಿ ಮಾಡಿದ್ರಿಂದ ನನಗೆ ಒಂದು ಹೆಚ್ಚಿನ ಒಂದು ಸೌಭಾಗ್ಯ ಸಿಕ್ತು ಅನ್ನುವಂಥ ಮಾತನ್ನು ಈ ಸಂದರ್ಭ ಹೇಳ್ತೀನಿ. ಹೀಗಾಗಿ ಈ ಭಾಗದ ಒಂದು ಸಂಬಂಧ ಏನಿದೆ ಭಾಳ ದೊಡ್ಡ ಸಂಬಂಧ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಅದಕ್ಕಾಗಿ ನಿನ್ನೆ ನಾನು ಬಂದಾಗ ಭಾಳ ದೊಡ್ಡ ಪ್ರಮಾಣದಲ್ಲಿ ನನಗೆ ವಿಶೇಷವಾಗಿ ಸ್ವಾಗತವನ್ನು ಮಾಡಿದರು. ಮತ್ತು ಇಲ್ಲಿಯ ಸ್ಥಳೀಯರಾದಂಥ ನಾಯಕರು, ಶಾಸಕರು, ಮಾಜಿ ಶಾಸಕರು, ಇವತ್ತು ನಮ್ಮ ಅಭಯ್ ಪಾಟೀಲ್ರು ಶಾಸಕರು, ಅವರು ಇವತ್ತು ಇಲ್ಲಿದ್ದಾರೆ. ಮತ್ತು ಈರಣ್ಣ ಕಡಾಡಿಯವರು ರಾಜ್ಯಸಭಾ ಸದಸ್ಯರು, ಅದೇ ರೀತಿ ನಮ್ಮ ಸಂಸದರಾದಂಥ ಮಂಗಳಾ ಅಂಗಡಿಯವರು, ಅದೇ ರೀತಿ ಸಂಜಯ್ ಪಾಟೀಲ್ರು ಹಿಂದೆ ಜಿಲ್ಲಾಧ್ಯಕ್ಷರು, ನಮ್ಮ ಪ್ರಮುಖರು ಸಂಜಯ್ ಪಾಟೀಲ್ರು ಮತ್ತು ಅನಿಲ್ ಬೆನಕೆ ಮಾಜಿ ಶಾಸಕರು, ರಾಜ್ಯದ ಉಪಾಧ್ಯಕ್ಷರಿದ್ದಾರೆ. ಮತ್ತು ಜಿರ್ಲಿ ವಕೀಲರು ಇರ್ಬೋದು, ನಮ್ಮ ಬೈಲೊಂಗಲದ ಮಾಜಿ ಶಾಸಕರಂಥ ವಿಶ್ವನಾಥ್ ಪಾಟೀಲ್ರು ಇರ್ಬೋದು,
ಇನ್ನೊಬ್ಬ ಮಾಜಿ ಶಾಸಕರಾದ ಜಗದೀಶ್ ಮೆಟ್ಟುಗೂಡ್ ಅವರು ಇರ್ಬೋದು, ವಿಜಯ್ ಮೆಟ್ಟುಗೂಡ್ ಅವರು ಇರ್ಬೋದು, ಮತ್ತು ಶಂಕರಗೌಡ ಪಾಟೀಲ್ರು ಇರ್ಬೋದು, ಅದೇ ರೀತಿ ವೀರಪಾಕ್ಷ ಮಾಮನಿಯವರು ಇರ್ಬೋದು, ಮತ್ತು ರತ್ನಾ ಮಾಮನಿಯವರು, ಶ್ರೀಮತಿ ರತ್ನಾ ಮಾಮನಿಯವರು ಸೌದತ್ತಿಯಿಂದ ಸ್ಪರ್ಧೆ ಮಾಡಿದಂಥವರು, ಮಹದೇವಪ್ಪ ಯಾದವ್ ಮಾಜಿ ಶಾಸಕರು, ಚಿಕ್ಕರಾಯಪ್ಪನವರು ಮೊನ್ನೆ ಸ್ಪರ್ಧೆ ಮಾಡಿದರು, ಡಾಕ್ಟರ್ ರವಿ ಪಾಟೀಲ್ ಇರ್ಬೋದು, ಅದೇ ರೀತಿ ನಮ್ಮ ಗೋಕಾಕದ ಶಾಸಕರಂತ ರಮೇಶ್ ಜಾರಕಿಹೊಳಿಯವರು ಮತ್ತು ಅರಬಾವಿಯ ಶಾಸಕರಂತ ನಮ್ಮ ಬಾಲಚಂದ್ರ ಜಾರಕಿಹೊಳಿಯವರು, ಇವರೆಲ್ಲರ ಒಂದು ಸಹಾಯವನ್ನು ತೆಗೆದುಕೊಂಡು ನಮ್ಮ ಜಿಲ್ಲಾಧ್ಯಕ್ಷರು ಸುಭಾಷ್ ಗೌಡ ಪಾಟೀಲ್ ಇರ್ಬೋದು, ನಮ್ಮ ಮೇಡಮ್ ಸುತಾರ್ ಅವರು ಇರ್ಬೋದು, ಮತ್ತು ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಸಹಿತ ಇವತ್ತು ಇಲ್ಲಿ ಬಂದಿದ್ದಾರೆ. ಮತ್ತು ಅವರೆಲ್ಲರ ಒಂದು ನೇತೃತ್ವದಲ್ಲಿ ನಿನ್ನೆ ರಾತ್ರಿಯೂ ಸಹಿತ ಎಲ್ಲರ ಜೊತೆ ಒಂದು ಸಮಾಲೋಚನೆ ಮಾಡಿಕೊಂಡು ಮನಸ್ಸಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾಗೂ ಸಹಿತ ಓಪನ್ ಆಗಿ ಡಿಸ್ಕಷನ್ ಮಾಡಿ ಅದನ್ನೂ ಬಗೆಹರಿಸುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ್ಕೊಂಡು ಮಾಡಿ ಇವತ್ತು ನಿನ್ನೆ ಏನೊಂದು ಒಗ್ಗಟ್ಟಿನಿಂದ ಒಂದು ಪ್ರದರ್ಶನ ಮಾಡಿ ಕೆಲಸ ಚಾಲೂ ಮಾಡಿದ್ದೇವೆ. ಅದೇ ರೀತಿ ಒಗ್ಗಟ್ಟಿನಿಂದ ಎಲ್ಲರೂ ಕೂಡಿಕೊಂಡು ಎಲ್ಲರ ಒಂದು ಸಹಕಾರ ತೆಗೆದುಕೊಂಡು ಇವತ್ತು ನಾವು ಈ ಕೆಲಸವನ್ನು ಮುಂದುವರಿಸ್ತಾ ಇದ್ದೇವೆ. ಮತ್ತು ಈ ಚುನಾವಣೆಯಲ್ಲಿ ಭಾಳ ಮಹತ್ವದ ಚುನಾವಣೆ ಇದು. ನರೇಂದ್ರ ಮೋದಿಯವರ ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಒಂದು ದೇಶದ 140 ಕೋಟಿ ಜನರ ಒಂದು ಆಶಯ ಇದೆ. ಆ ಆಶಯಕ್ಕೆ ತಕ್ಕಂತೆ ಇವತ್ತು ಇಡೀ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥದ್ದು. ಕೌಟಿಗೆ ಮಠವರು ಬಂದರು, ಅವರು ಸಹಿತ ನಿನ್ನೆ ನನ್ನ ಜೊತೆ ಇದ್ದರು. ಹೀಗಾಗಿ ಇವತ್ತು ಎಲ್ಲರ ಒಂದು ಸಹಕಾರದೊಂದಿಗೆ ಇವತ್ತು ನಡೀತದೆ. ನರೇಂದ್ರ ಮೋದಿಯವ್ರನ್ನ ಮತ್ತೊಂದು ಬಾರಿ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು ಅನ್ನುವಂಥದ್ದು ಇವತ್ತು ಎಲ್ಲರ ಆಶಯ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ಲೋಕಸಭಾ ಚುನಾವಣೆ ಭಾಳ ಮಹತ್ವದ ಚುನಾವಣೆ. ಅದಕ್ಕಾಗಿ ಇವತ್ತು ಭಾಳಷ್ಟು ಕಡೆ ಮಾತುಗಳು ಬರ್ತಾವೆ. ಇವತ್ತು ಜಗದೀಶ್ ಶೆಟ್ಟರ್ ಹೊರಗಿನವರು ಮತ್ತೊಂದು ಅನ್ನುವಂಥದ್ದು ಟೀಕೆಗಳು ಸ್ಟಾರ್ಟ್ ಮಾಡಿದ್ದಾರೆ. ಆದರೆ ಇದಕ್ಕೆ ಜಿಲ್ಲೆ ವಕೀಲರು ಈ ಕಡೆ ಬರ್ರಿ. ಹೀಗಾಗಿ ಈ ಹಿನ್ನೆಲೆ ನಾನು ಹೇಳ್ತೀನಿ, ನಾನು ಹೊರಗಿನವನಲ್ಲ. ಹುಬ್ಬಳ್ಳಿ ನನ್ನ ಜನ್ಮಭೂಮಿ ಇರ್ಬೋದು, ಆದರೆ ಬೆಳಗಾವಿ ನನ್ನ ಕರ್ಮಭೂಮಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತು ನಾನು ಒಂದು ಹೇಳ್ತೀನಿ ಇಲ್ಲೇ ಸ್ಪಷ್ಟವಾಗಿ, ಹಿಂದಿನೂ ಸತತವಾಗಿ ಬೆಳಗಾವಿ ಸಂಪರ್ಕ ಇಟ್ಕೊಂಡಿದ್ದೀನಿ, ಮುಂದಿನೂ ಇಟ್ಕೊಂಡಿದ್ದೀನಿ. ಮತ್ತು ಇವತ್ತು ಒಬ್ಬ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಬರುವಂಥ ದಿವಸಗಳಲ್ಲಿ ಇಲ್ಲೇ ಮನೆಯನ್ನು ಮಾಡ್ತೀನಿ, ಇಲ್ಲೇ ವಾಸವಾಗಿರ್ತೀನಿ. ಮತ್ತು ಒಬ್ಬ ಲೋಕಸಭಾ ಸದಸ್ಯರಾಗಿ ಏನೇನು ಕೆಲಸಗಳನ್ನು ಮಾಡಬೇಕು ಈ ಭಾಗದ ಅಭಿವೃದ್ಧಿಗೆ, ಯಾವ ರೀತಿ ದಿವಂಗತ ಸುರೇಶ್ ಅಂಗಡಿಯವರು, ನಮ್ಮ ಬೀಗರವರು, ಸುರೇಶ್ ಅಂಗಡಿಯವರು ಜಿಲ್ಲಾಧ್ಯಕ್ಷರಿದ್ದಾಗ ಅವತ್ತಿನಿಂದ ನಮ್ಮ ಸಂಬಂಧ, ಮತ್ತು ಆ ಒಂದು ರೈಲ್ವೆ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ಯಾವ ರೀತಿ ಒಂದು ರೈಲ್ವೆ ಒಂದು ವ್ಯವಸ್ಥೆಯಲ್ಲಿ ಬದಲಾವಣೆ ತೊಗೊಂಬಂದರು, ಮತ್ತು ರೈಲ್ವೆ ಸುಧಾರಣೆಗೆ ಈ ಭಾಗದ ಒಂದು ಅಭಿವೃದ್ಧಿಗೆ ಇಲ್ಲಿಂದ ಏನು ಕನೆಕ್ಟಿವಿಟಿ ಸಿಗಬೇಕಾಗಿತ್ತು ಆ ಎಲ್ಲ ಕನೆಕ್ಟಿವಿಟಿ ಸಿಗಲಿಕ್ಕೆ ಏನು ಮಾಡಬೇಕು ಅನ್ನುವಂಥದ್ದು ಪ್ರಯತ್ನ ಅವ್ರು ಮಾಡಿದರು. ಮತ್ತು ಪ್ರತಿ ಈ ವೇಳೆ ರಾಜ್ಯಸಭಾ ಸದಸ್ಯ ಹಿರಣ್ಣ ಕಡಾಡಿ, ಶಾಸಕ ಅಭಯ್ ಪಾಟೀಲ್ ವಿಜಯನಗರ, ಮಾಜಿ ಶಾಸಕ ಸಂಜಯ್ ಪಾಟೀಲ್, ಗ್ರಾಮೀಣ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್, ಮಹಾನಗರ ಜಿಲ್ಲಾಧ್ಯಕ್ಷೆ ಗೀತಾ ಸುತಾರ್ ಸೇರಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.